ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ರೆಸಿಪಿಯನ್ನು ರೆಡಿ ಮಾಡ್ತಾ ಇದ್ದೇನೆ. ಈ ಅವಲಕ್ಕಿ ರೆಸಿಪಿ ತುಂಬಾ ಸಿಂಪಲ್, ಕೇವಲ 5 ನಿಮಿಷದಲ್ಲಿ ಈ ರೆಸಿಪಿಯನ್ನು ರೆಡಿ ಮಾಡಬಹುದು. ಮಸಾಲೆ ಅವಲಕ್ಕಿ ಎಲ್ಲ ತಿಂದು ಬೇಜಾರಾಗಿದ್ದವರಿಗೆ ತುಂಬಾ ಸಿಂಪಲ್ ಆಗಿರುವ ಅವಲಕ್ಕಿ ರೆಸಿಪಿಯನ್ನು ರೆಡಿ ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ಈ ಅವಲಕ್ಕಿ ರೆಸಿಪಿಯನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಏನೆಲ್ಲ ಬೇಕಂತ ನೋಡುವ. ನಾನಿಲ್ಲಿ 1 ಕಪ್ ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಇದು ತೆಳುವ ಅವಲಕ್ಕಿ, ಪೇಪರ್ ಅವಲಕ್ಕಿ ಅಂತಲೂ ಹೇಳ್ತಾರೆ. ಸ್ವಲ್ಪ ಬೆಲ್ಲ, ಒಂದು ಅರ್ಧ ತೆಂಗಿನಕಾಯಿ, ಸ್ವಲ್ಪ ಹುಡಿ ಉಪ್ಪು, ಸ್ವಲ್ಪ ಸಾಂಬಾರು ಪೌಡರ್, ನಾನು ಮನೆಯಲ್ಲೇ ರೆಡಿ ಮಾಡಿದ ಮಸಾಲೆ ಪೌಡರ್ ಇದು. ಈಗ ನಾವು ಮೊದಲಿಗೆ ಒಂದು ಅರ್ಧ ತೆಂಗಿನಕಾಯಿಯ ಗಡಿಯನ್ನು ಹೆರೆಮಣೆಯಲ್ಲಿ ತುರಿದುಕೊಳ್ಳುವ. ನಾನಿಲ್ಲಿ ಫ್ರೆಶ್ ಆಗಿರೋ ತೆಂಗಿನಕಾಯಿಯ ಗಡಿಯನ್ನು ತಗೊಂಡಿರೋದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಎಲ್ಲವನ್ನು ತುರಿದುಕೊಂಡಿಲ್ಲ, ಸ್ವಲ್ಪ ತುರಿದುಕೊಂಡದ್ದು. ಸ್ವಲ್ಪ ಅಗಲವಾದ ಪಾತ್ರೆಯಲ್ಲಿ ಬೆಲ್ಲವನ್ನು ತುರಿದುಕೊಳ್ತಾ ಇದ್ದೀನಿ. ಬೆಲ್ಲವನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಹುಡಿ ಮಾಡಿಕೊಂಡ್ರೂ ಆದೀತು. ಅಗಲವಾದ ಪಾತ್ರೆ ತಗೊಂಡ್ರೆ ನಮಗೆ ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಬೆಲ್ಲ ತುರಿದ ಪಾತ್ರೆಯಲ್ಲಿ ನಾನು ತೆಂಗಿನಕಾಯಿ ತುರಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಅವಲಕ್ಕಿ ಮಾಡುವಾಗ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿಯನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು. 1 ಚಮಚ ಸಾಂಬಾರು ಪೌಡರ್, ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಕೊಳ್ಬಹುದು. ಅರ್ಧ ಚಮಚ ಹುಡಿ ಉಪ್ಪು. ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೆಲ್ಲ ಮತ್ತು ಕಾಯಿ ತುರಿ ಮಿಕ್ಸ್ ಮಾಡಿಕೊಳ್ಳುವಾಗ ಚೆನ್ನಾಗಿ ನೀರು ಬಿಟ್ಕೊಳ್ಬೇಕು. ಅಷ್ಟರವರೆಗೆ ಮಿಕ್ಸ್ ಮಾಡಿಕೊಳ್ಬೇಕು. ನಾವಿಲ್ಲಿ ಫ್ರೆಶ್ ಕಾಯಿ ತುರಿ ತಗೊಂಡ್ರೆ ಚೆನ್ನಾಗಿ ನೀರು ಬಿಟ್ಕೊಳ್ತದೆ. ಫ್ರಿಜ್ಜಿನಲ್ಲೆಲ್ಲ ಇಟ್ಟದ್ದು ತಗೊಂಡ್ರೆ ನೀರು ಬಿಟ್ಕೊಳ್ಳೋದಿಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸಾಂಬಾರು ಪೌಡರ್ ಇಲ್ಲದಿದ್ದರೆ ರೆಡ್ ಚಿಲ್ಲಿ ಪೌಡರನ್ನು ಯೂಸ್ ಮಾಡಿಕೊಳ್ಬೋದು. ಈಗ ಇದಕ್ಕೆ ನಾನು ತೆಳು ಅವಲಕ್ಕಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ರೌಂಡ್ ಆಕಾರದಲ್ಲಿ ಮಿಕ್ಸ್ ಮಾಡಿದರೆ ಅವಲಕ್ಕಿಗೆ ಬೆಲ್ಲ ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗ್ತದೆ. ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಇಲ್ಲದ್ರೆ ಸಂಜೆ ಈವ್ನಿಂಗ್ ಟೀ ಟೈಮಿಗೆ ಎಲ್ಲ ಈ ರೀತಿ ಮಾಡಿ ತಿನ್ಬೋದು. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬಾ ಸಿಂಪಲ್ ಇದು, ನೀವು ಸಹ ಟ್ರೈ ಮಾಡಿ. ತುಂಬಾ ಈಸಿಯಾಗಿರುವ ಅವಲಕ್ಕಿ ರೆಸಿಪಿ ರೆಡಿ ಆಯಿತು. ಒಮ್ಮೆ ಬಾಯಿಗೆ ಇಟ್ಟರೆ ಹಾಗೆ ತಿಂತಾ ಇರಬೇಕು ಅಂತ ಅನಿಸುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ನೋಡಿ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.